ಒಂದು ಮೊದಲಿಗೆ ತಮ್ಮ ಮೀಡಿಯಾ ಮುಖಾಂತರನೇ ನಮಗೆ ಬಂದಿದ್ದೇನು ಅಂದರೆ ಅವರನ್ನು ಎಲ್ಲರಿಗೂ ವಿಧಾನಸೌಧದ ತನಕ ಬರ್ತಾರೆ, ಅಲ್ಲಿಂದ ಮೆರವಣಿಗೆ ಮುಖಾಂತರ KCA ಗ್ರೌಂಡಿಗೆ ಹೋಗುತ್ತೆ ಅಂತ. ಇದ್ದಕ್ಕಿದ್ದಂಗೆ ಚೇಂಜ್ ಆಗುತ್ತೆ, ನಾವು ಅವರಿಗೆ ಭದ್ರತೆಯನ್ನು ಕೊಡೋಕ್ಕಾಗಲ್ಲ, ಹಾಗಾಗಿ ನಾವು ಅಲ್ಲಿಂದ ಮೆರವಣಿಗೆ ಇಲ್ಲ ಅಂತ ಹೇಳಿ ಸರ್ಕಾರ ತೀರ್ಮಾನ ತಗೊಳುತ್ತೆ. ಅಲ್ಲೇ ಭದ್ರತೆ, ಮೆರವಣಿಗೆಗೆ ಭದ್ರತೆಯನ್ನು ಕೊಡೋಕ್ಕಾಗಲ್ಲ ಅಂದಂಥ ಒಂದು ಭದ್ರತಾ ವ್ಯವಸ್ಥೆ ಇರುವಂತಹ ಸರ್ಕಾರ ಗಮನಿಸಬೇಕಾಗಿದ್ದು ಎಲ್ಲಿ ಲೋಪ ಆಗಿರುವಂಥದ್ದು ಇಲ್ಲೇ. ಸ್ಟೇಡಿಯಮ್ಗೆ ಎಷ್ಟು ಗೇಟ್ ಇರುತ್ತೆ? ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಇವತ್ತಿಂದಲ್ಲ, 80 ವರ್ಷಗಳಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಪ್ರಾರಂಭ ಆಗಿ. ವರ್ಲ್ಡ್ ಕಪ್ ಅಂತಹ ಹಲವಾರು ಮ್ಯಾಚ್ಗಳನ್ನು ಅಲ್ಲಿ ನಡೆದಿರೋವಂಥದ್ದು. ಅಲ್ಲಿನ ಒಟ್ಟು ಎಷ್ಟು ಜನ ಕೂರ್ಬೋದು, ಎಷ್ಟು ಜನ ಹೊರಗಡೆ ನಿಂತರೆ ಏನಾಗುತ್ತೆ ಅನ್ನೋವಂಥದ್ದನ್ನು ಇಡೀ ಭದ್ರತಾ ವ್ಯವಸ್ಥೆಗೆ ಗೊತ್ತಿದೆ. ಯಾವ ಗೇಟಲ್ಲಿ ಎಷ್ಟು ಜನ ಹೋಗಬೇಕು ಅನ್ನೋವಂಥದ್ದನ್ನು ಗೊತ್ತಿದೆ. ಇದರೊಳಗಡೆ ಭಾಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋವಂಥದ್ದು ಏನು, ಇದರ ಓನರ್, ಒಟ್ಟು ಆ ಕ್ರಿಕೆಟ್ನ ಆ ತಂಡದ ಓನರ್ RCB ಏನು ತಂಡ ಇದೆ ಅದು ಮತ್ತೆ ಸರ್ಕಾರದ ಮಾತುಕತೆ ಆಗಿತ್ತಾ? RCB ನಡೆಸ್ದಂಥದ್ದು ನಿನ್ನೆ ಹೆಂಗೆ ಅಂದರೆ ನಾವೊಂಥರ ನಮ್ಮ ಚೌಲ್ಟ್ರಿನ ಬಾಡಿಗೆ ಕೊಟ್ಟಂಗೆ KCA ಅವರು RCBಗೆ ಅದನ್ನು ಕೊಡ್ತಾರೆ, RCB ಅವರು ನಡೆಸೋವಂಥದ್ದು. ಹಂಗಂತ KCAನು ಹಿಂದಾಕಣಂಗಿಲ್ಲ. ನನಗೆ ಬಂದಿರೋ ಮಾಹಿತಿ KCA ಮೇಲೂ FIR ಆಗಿದೆ, ಇವತ್ತು FIR ಆಗಿದೆ. ಇಬ್ರದ್ದು KCAದು ಇಲ್ಲಿ ಎಲ್ಲೋ ಒಂದು ಸ್ವಲ್ಪ ಲೋಪ ಕಾಣ್ತಾ ಇದೆ, RCBದು ಲೋಪ ಕಾಣ್ತಾ ಇದೆ ದೊಡ್ಡದಾಗೆ. ಯಾಕಂದರೆ ಭದ್ರತೆ ಕೊಡುವಂಥದ್ದನ್ನು ಸರ್ಕಾರದ, ಅದು ಅವ್ರು ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಒಂದು ಕ್ರಿಕೆಟ್ ಮ್ಯಾಚ್ ನಡಿಬೇಕು ಅಂದರೆ ನೀವು ನೋಡಿರ್ಬೋದು ಎಷ್ಟು ಜನ ಪೊಲೀಸ್ ಇರ್ತಾರೆ ಅಂತ. ಅತಿ ಹೆಚ್ಚು, ನಾನು ಅಲ್ಲಿನ ಮ್ಯಾನೇಜಿಂಗ್ ಕಮಿಟಿಯ ಮೆಂಬರ್ ಆಗಿ ಹೇಳ್ತಾ ಇದ್ದೀನಿ, ಅತಿ ಹೆಚ್ಚು ಪೊಲೀಸರಿಗೆ ಫ್ರೀ ಪಾಸಸ್ ಕೊಡೋದು ನಾವು. ಯಾಕೆ ಅಂದರೆ ನಮ್ಮನ್ನು ಕಾಪಾಡ್ತಾರೆ ಅಂತ. ಒಂದೇ ಒಂದು ಸಮಸ್ಯೆ ಆಗದಿರೋ ಹಂಗೆ ಒಳಗಡೆ ಜನಕ್ಕೆ ಬಿಡ್ತಾರೆ, ಅವ್ರು ಹಗಲು ರಾತ್ರಿ ಕಾಪಾಡ್ತಾರೆ, ಇಡೀ ಸ್ಟೇಡಿಯಮ್ಮನ್ನು ಕಾಪಾಡ್ತಾರೆ, ನಮ್ಮ ಆಟಗಾರರನ್ನ ಕಾಪಾಡ್ತಾರೆ ಅಂತ ನಾವು ಅವ್ರ ಮೇಲೆ ಅಷ್ಟೊಂದು ಭರವಸೆ ಇರುತ್ತೆ. ಅವರಿಗೆ ಹೆಚ್ಚು ಹೆಚ್ಚು ಫ್ರೀ ಪಾಸಸ್ಸನ್ನು ಕೂಡ ಕೊಡ್ತೀವಿ. ಯಾಕೆ ಈ ಟೈಮಲ್ಲಿ ಪೊಲೀಸವರಿಗೆ ನೀವ್ಯಾಕೆ ಸರಿಯಾದಂಥ ಕ್ರಮ, ಅದ್ರದ್ದು ಇಂಟೆಲಿಜೆನ್ಸ್ ಫೇಲ್ಯೂರ್ 20 ಗಂಟೆ ಆಗಿದೆ, ಮ್ಯಾಚ್ ಮುಗಿದು 20 ಗಂಟೆ ಆಗಿದೆ. ಇಲ್ಲಿ 2 ಗಂಟೆಯಲ್ಲಿ ಮಾಡ್ಬೋದು ಆ ತಾಕತ್ತಿದೆ ಅಂದರೆ ಇದು ಸರ್ಕಾರದ ವೈಫಲ್ಯ ಬಿಟ್ಟರೆ ಬೇರೆ ಯಾರೂ ಅಲ್ಲ. ಮತ್ತು ಎಲ್ಲ ಶೋಕಿ ಕೊಡೋದ್ರೊಳಗೆ ನಾನು ಇಲ್ಲಿವರೆಗೂ ನೋಡಿರಲಿಲ್ಲ ಯಾವ ರಾಜ್ಯದಲ್ಲೂ IPL ಟ್ರೋಫಿನ ಗೆದ್ದಿರೋ ಅಂಥದ್ದನ್ನು ತನ್ನ ವಿಧಾನಸೌಧದ ಹತ್ರ ಕರ್ಕೊಂಬಂದು ಅಲ್ಲಿ ಅವರಿಗೆ ಸನ್ಮಾನ ಮಾಡೋ ಅಂಥದ್ದನ್ನು ಇಡೀ ದೇಶದಲ್ಲಿ ನಾನು ಯಾವ ಮುಖ್ಯಮಂತ್ರಿಗಳನ್ನ ಅಥವಾ ಅಲ್ಲಿನ ಉಪಮುಖ್ಯಮಂತ್ರಿಗಳ ಅಲ್ಲಿನ ಸರ್ಕಾರ ನಾನು ನೋಡಿರಲಿಲ್ಲ. ಅಲ್ಲಿ ಕರ್ಕೊಂಬಂದು ಶೋಕಿ ಕೊಡ್ತಾರೆ. ಅಲ್ಲಿ ಆಲ್ರೆಡಿ ಇಬ್ಬರು ತೀರೋಗಿದ್ದಾರೆ, ಸತ್ತೋಗಿದ್ದಾರೆ ಅಂತ ಮಾಹಿತಿ ಬರುತ್ತೆ, ಆಮೇಲೂ ಕೂಡ ಒಳಗಡೆ ಹೋಗ್ತಾರಲ್ಲ ಅದೇ ಗೇಟಲ್ಲಿ. ಇದೊಂದು ವಿಪರ್ಯಾಸ ಅಲ್ವಾ? ಗೊತ್ತಿದೆ ಅಲ್ಲಾಗಿದೆ, ಈಗ ದುರ್ಘಟನೆ ಆಗಿದೆ, ಇಂಥ ಕಡೆನೇ ಅದೇ ಗೇಟಲ್ಲಿ ಒಳಗಡೆ ಹೋಗಿದ್ದಾರೆ. ಶವದ ಮೇಲೆ ಇವ್ರದ್ದು ಈ ರೀತಿ ಶೋಕಿ ಇದು. ನಿಮಗೆ ಅದನ್ನ ನಿಲ್ಸಕ್ಕೆ ಬರುತ್ತೆ, ಇದನ್ನು ಒಟ್ಟಾರೆ ಸರಿ ಇಲ್ಲ ವಾತಾವರಣ ಅಂತ ನಿಲ್ಸಕ್ಕೆ ಯಾಕಾಗಲಿಲ್ಲ? ನಿಮಗೆ ಹೇಳ್ಬೋದಿತ್ತಲ್ಲ. ಹಾಗಾಗಿ ಒಟ್ಟು ಇವರಿಗೆ CM ಡೆಪ್ಯೂಟಿ CMಗೆ ನಾವೇನಾರ ಹೇಳಿದ್ರೆ ರಾಜಕಾರಣ ಮಾಡ್ತೀರಾ? ಇದು ಬಿಟ್ಟರೆ ಶವದ ಈಗ ಸತ್ತಿದ್ದಾರೆ ಅನ್ನೋಂಥದ್ದನ್ನು ಕಣ್ಮುಂದೆ ಇದೆ, ನಾವೆಂತ ರಾಜಕಾರಣ ಮಾಡೋದು? ನಿಮ್ಮ ವೈಫಲ್ಯಗಳನ್ನು ಹೇಳ್ತಾ ಇದ್ದೀವಿ, ನೀವು ಮಾಡೋಕ್ಕಾಗ್ತಿಲ್ಲ, ಸರ್ಕಾರನೇ ನಡ್ಸೋಕ್ಕಾಗ್ತಿಲ್ಲ, ನಿಮಗೆ ಭದ್ರತೆ ಕೊಡೋಕ್ಕಾಗ್ತಿಲ್ಲ. HAL ಏರ್ಪೋರ್ಟಿಂದ ಯಾವ ರೀತಿ ಜನ ಇದ್ದಾರೆ ಅಂತ ಗೊತ್ತಿದೆ ನಿಮಗೆ. ಅದು ಯಾವಾಗ ಲ್ಯಾಂಡ್ ಆಗಿದ್ದು? ಆ ಲ್ಯಾಂಡ್ ಆದಾಗಲೇ ಗೊತ್ತಿದೆ ನಿಮಗೆ ಹೆಂಗೆ ಜನ ಸೇರ್ತಾ ಇದ್ದಾರಂತ. ಕ್ರಿಕೆಟ್ ಈಸ್ ಎನ್ ಭಾವನಾತ್ಮಕ ಕ್ರೀಡೆ ಇದು. ಇಡೀ ದೇಶದಲ್ಲಿ ನಾ ಹೇಳಿದ್ನಲ್ಲ, ಯಾವ ರಾಜ್ಯದಲ್ಲೂ ಈ ರೀತಿಯಾದಂಥ ಸೆಲೆಬ್ರೇಷನ್, ಈ ರೀತಿಯಾದಂಥ ಒಟ್ಟು ನಾವು ಕಣ್ಣಾರೆ ಕಂಡಿರುವಂಥದ್ದು ಕರ್ನಾಟಕದಲ್ಲ, ಇಡೀ ಪ್ರಪಂಚದಲ್ಲಿ RCB ಗೆದ್ದಂತಹ ಸಂದರ್ಭದಲ್ಲಿ ಒಂದು ಸೆಲೆಬ್ರೇಷನ್ ಹೆಂಗಿತ್ತು ಅಂದರೆ, ಬೆಂಗಳೂರಲ್ಲಿ ಭಾರತ ವರ್ಲ್ಡ್ ಕಪ್ ಗೆದ್ದಾಗಲೂ ಅಷ್ಟೊಂದೇನು ಸೆಲೆಬ್ರೇಷನ್ ಆಗಿರಲಿಲ್ಲ. ಯಾಕೆ ಅಂದರೆ RCB ಅದೊಂದು, ನಾವು ಈ 18 ವರ್ಷಗಳ ಹಿಂದಿಂದ ನಡೀತಿರೋವಂಥ IPL ಅಲ್ಲಿ ಗೆದ್ದಿರಲಿಲ್ಲ, ಮೊದಲೇ ಬಾರಿ ಗೆದ್ದಿರೋವಂಥದ್ದು. ಆ ಭಾವನಾತ್ಮಕ
ಅಟ್ಯಾಚ್ಮೆಂಟ್ ಇರೋದಕ್ಕೆ ಜನ ಮಾಡ್ತಾ ಇದ್ದಾರೆ. ಅದು ಇಡೀ ಪ್ರಪಂಚ ನೋಡ್ತಾ ಇದೆ, ಇಡೀ ಜನಕ್ಕೂ ಗೊತ್ತಿದೆ, ಸರ್ಕಾರಕ್ಕೂ ಗೊತ್ತಿದೆ. ಎಮೋಷನಲ್ ಆಗಿದ್ದಾರೆ ಜನ, ಬಿಟ್ರೆ ಏನೇನೋ ಆಗುತ್ತೆ. ಅದನ್ನ ತಡೆಯುವಂಥದ್ದನ್ನ ಇವರು ಒಂದು ನಯಾ ಪೈಸನು ಇವರು ಪ್ರಯತ್ನಗಳನ್ನ ಮಾಡಲಿಲ್ಲ. ಇವರು ಕ್ಯಾನ್ಸಲ್ ಮಾಡಿದ್ರು ಅಷ್ಟೇ, ಬಿಟ್ರೆ ಪ್ರೊಸೆಷನ್ ಅನ್ನು ಕ್ಯಾನ್ಸಲ್ ಮಾಡಿದ್ರು ಬಿಟ್ರೆ ಅಲ್ಲೇನಾಗಬೇಕು, KSE ಸ್ಟೇಡಿಯಂ ಹತ್ರ ಏನಾಗಬೇಕು ಅಂತ ಯೋಚನೆ ಮಾಡಲಿಲ್ಲ. KSE ಅವ್ರ ಜೊತೆ ಕೂರ್ಲಿಲ್ಲ, RCB ಜೊತೆ ಕೂರ್ಲಿಲ್ಲ. ಹಾಗಾಗಿ ಇದ್ರೊಳಗೆ ಸೂಕ್ತವಾದಂಥ ತನಿಖೆ ಆಗಬೇಕು. ಯಾರೇ ತಪ್ಪಿತಸ್ಥರಿದ್ರು